ಆಕಾಶವಾಣಿ ಕನ್ನಡ ಸಾಂಸ್ಕೃತಿಕ ಪರಿಸರ ಪರಿಚಯ, ಕನ್ನಡ ಲೋಕದ ವಿಚಾರ ವಿಸ್ಮಯ. ಕನ್ನಡ ಕಜ್ಜಾಯ. ನಿಮ್ಮ ಮುಂದಿನ 5 ನಿಮಿಷ ಕನ್ನಡ ಕಜ್ಜಾಯಕ್ಕಾಗಿ ಕೇಳ್ತಾ ಇದ್ದೀರಿ. ಕನ್ನಡ ಕಜ್ಜಾಯ ಕಾರ್ಯಕ್ರಮ. ಪ್ರೀತಿಯ ಶ್ರೋತೃ ಬಾಂಧವರೇ, ನಿಮಗೆಲ್ಲ ನಮಸ್ಕಾರ. ತಾಯಿ ಭುವನೇಶ್ವರಿಗೆ ಜಯವಾಗಲಿ. ಕನ್ನಡ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ ಅಂತ ನಮಸ್ಕಾರ ಮಾಡ್ತೀವಿ. ಚೈತನ್ಯ ರೂಪಿ ಕನ್ನಡಿಗರ ಭಾವ ಕೇಂದ್ರ, ಸ್ಫೂರ್ತಿ ಸೆಲೆ ತಾಯಿ ಭುವನೇಶ್ವರಿ, ನಾಡದೇವಿ ಭುವನೇಶ್ವರಿ. ವಂಗಭಂಗ ಚಳುವಳಿ ಸಂದರ್ಭದಲ್ಲಿ ಚಿತ್ರಕಾರ ಬರೆದ ಒಂದು ಕಲ್ಪನೆಯೇ ಭಾರತ ಮಾತೆ ಅಂತ ಹೇಳ್ತಾರೆ. ರಾಜ ರವಿವರ್ಮ ರಚಿಸಿದ ಭೂಮಾತೆಯ ಚಿತ್ರ, ಅವನೀಂದ್ರನಾಥ ಠಾಕೂರ್ ಅವರು ರಚಿಸಿದ ವಂಗಮಾತೆಯ ಚಿತ್ರ, ಇವೆಲ್ಲ ನಾಡು, ಭೂಮಿ, ನೆಲದ ಪರಿಕಲ್ಪನೆಗಳಿಗೆ ಒತ್ತು ನೀಡಿವೆ, ಜನಪ್ರಿಯವಾಗಿವೆ. ಹಾಗೇ ಭುವನೇಶ್ವರಿ ಚಿತ್ರ. ಭುವನೇಶ್ವರಿಯ ನೆನೆ ಮಾನಸವೇ ಅಂತ ಮುತ್ತಯ್ಯ ಭಾಗವತರ್ ದೇವಿಯನ್ನು ಸ್ತುತಿಸಿದ್ದಾರೆ. ಭಾರತ ಜನನಿಯ ತನುಜಾತೆ ಅಂತ ಕುವೆಂಪು ತಾಯಿ ಭುವನೇಶ್ವರಿಯನ್ನು ಹೊಗಳಿದ್ದಾರೆ. ಕರ್ನಾಟಕ ದೇವಿ ಭುವನೇಶ್ವರಿ ರಕ್ಷಿಸು ಅಂತ ಶಾಂತಕವಿ ಹಾಡಿದ್ದಾರೆ. ಈ ಭುವನೇಶ್ವರಿಯ ಪರಿಕಲ್ಪನೆ ಹೇಗೆ ಬಂದಿದೆ? ಕರ್ನಾಟಕದಲ್ಲಿ ಭುವನೇಶ್ವರಿ ಕಲ್ಪನೆ ಬಂದಿರುವುದು ಹಂಪಿ ವಿರೂಪಾಕ್ಷ ದೇವಸ್ಥಾನದಿಂದ. ಅಲ್ಲಿ ಪದ್ಮಾಂಬಿಕೆ ಭುವನೇಶ್ವರಿಯ ವಿಗ್ರಹವಿದೆ. ಕನ್ನಡದ ಮೊದಲ ರಾಜವಂಶಸ್ಥರು ಕದಂಬರು, ಅವರ ಆರಾಧ್ಯ ದೈವ ಕೂಡ ಭುವನೇಶ್ವರಿ ಅಂತ ಒಂದು ಸಂಗತಿ. ಮತ್ತೊಂದು ಆಸಕ್ತಿದಾಯಕ ವಿಚಾರ ಅಂದರೆ, ಮುಮ್ಮಡಿ ಕೃಷ್ಣರಾಜ ಒಡೆಯರವರು ರಚಿಸಿದ ಭುವನೇಶ್ವರಿ ಚಿತ್ರ. ಇದು ಮೈಸೂರು ಅರಮನೆಯಲ್ಲಿದೆ. ದೇವಿ ಭಾಗವತ, ದೇವಿ ಮಹಾತ್ಮೆ ಸಂಸ್ಕೃತ ಗ್ರಂಥಗಳಲ್ಲಿ ಭುವನೇಶ್ವರಿಯ ಪರಿಕಲ್ಪನೆ ಇದೆ. ಮೈಸೂರಿನ ಚಾಮುಂಡಿ ಬೆಟ್ಟದ ಶಿಲಾಲೇಖನದಲ್ಲಿ ಭುವನೇಶ್ವರಿಯ ಪ್ರಸ್ತಾಪವಿದೆ. ಕನ್ನಡದ ಹೋರಾಟಗಳಿಗೆ ಜೀವ ತುಂಬಲು ಆಲೂರು ವೆಂಕಟರಾಯರು ಈ ಎಲ್ಲ ಅಂಶಗಳನ್ನು ಪರಿಗಣಿಸಿ ನಾಡದೇವತೆ ಪರಿಕಲ್ಪನೆಯನ್ನು ನೀಡಿದರು. ಶಾಂತಕವಿಗಳು ಅದೇ ಸಂದರ್ಭದಲ್ಲಿ ಶ್ರೀ ವಿದ್ಯಾರಣ್ಯ ವಿಜಯ ಎಂಬ ಕೃತಿಯನ್ನು ಬರೆದರು. ಹಂಪಿಯಲ್ಲಿ ಆರಾಧಿಸಲ್ಪಡುತ್ತಿದ್ದ ಭುವನೇಶ್ವರಿ ನಾಡದೇವತೆಯಾದಳು. ರಾಜ್ಯೋತ್ಸವ ಸಂದರ್ಭದಲ್ಲಿ ಹಂಪಿಯಿಂದ ಜ್ಯೋತಿ ತರುವ ಪರಂಪರೆ ಕೂಡ ಇದೆ. ವಿಜಯನಗರದ ಅರಸರು ಯಾವುದೇ ಕೆಲಸಕ್ಕೆ ತೆರಳುವ ಮುನ್ನ ತಾಯಿ ಭುವನೇಶ್ವರಿಗೆ ಪೂಜೆ ಸಲ್ಲಿಸುತ್ತಿದ್ದರು. ಶಕ್ತಿ ದೇವತೆ ಆಕೆ. ಕನ್ನಡಿಗರಲ್ಲಿ ಶಕ್ತಿ ಕೆಚ್ಚು ತುಂಬಲಿ ಎಂದು ಏಕೀಕರಣ ಸಂದರ್ಭದಲ್ಲಿ ಭುವನೇಶ್ವರಿ ಭುವನದ ಮಾತೆ ಎಂಬ ಕಲ್ಪನೆಯನ್ನ ಅಂದಿನ ನಾಯಕರು ನೀಡಿದರು. ತಾಯಿ ಭುವನೇಶ್ವರಿಯ ಪರಿಕಲ್ಪನೆಗೆ ವಿವಿಧ ಆಯಾಮಗಳು ದೊರೆತದ್ದೇ ಏಕೀಕರಣದ ಸಂದರ್ಭದಲ್ಲಿ ಎಂದು ಸಂಶೋಧಕರಾದ ಚಿದಾನಂದಮೂರ್ತಿಯವರು ಒಂದು ಕಡೆ ಪ್ರಸ್ತಾಪಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರದ ಸಮೀಪ ಕುಮಟ ರಸ್ತೆಯಲ್ಲಿ ಭುವನೇಶ್ವರಿ ದೇವಾಲಯವನ್ನ ನಾವು ಕಾಣಬಹುದು. ಕನ್ನಡದ ಕುಲದೇವಿ ತಾಯಿ ಭುವನೇಶ್ವರಿ ಹಳದಿ ಕೆಂಪು ಬಾವುಟ ಹಿಡಿದಿದ್ದಾಳೆ. ತಾಯಿ ಭುವನೇಶ್ವರಿ ರಥವನ್ನೇರುತ್ತಿದ್ದಾಳೆ, ದಾರಿ ಬಿಡಿ ದಾರಿ ಬಿಡಿ ಅಂತ BM ಶ್ರೀಯವರು ಕವನವನ್ನು ಬರೆದರು. ತಾಯಿ ಭುವನೇಶ್ವರಿಗೆ ನಮೋ ನಮೋ. ಕನ್ನಡದ ಇಂತಹ ಸಂಗತಿಗಳನ್ನು ತಿಳಿಯುತ್ತಾ ಸಾಗೋಣ. ಇದು ಇಂದಿನ ಕನ್ನಡ ಕಜ್ಜಾಯ. ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಕನ್ನಡ ಕಜ್ಜಾಯ ಕೇಳಿದಿರಿ. ತನ್ನ ತನದನಿತನು ನಿವೇದಿಸಲು ತನ್ನಿ. ಪರಿಕಲ್ಪನೆ, ನಿರೂಪಣಾ ಸಾಹಿತ್ಯ, ನಿರೂಪಣೆ BK ಸುಮತಿ, ನಿರ್ವಹಣೆ ಕನ್ಸೆಪ್ಟ ಫರ್ನಾಂಡಿಸ್. ಇದು ಬೆಂಗಳೂರು ಆಕಾಶವಾಣಿ ಸಮರ್ಪಣೆ.